ಒಂದು ಸುಂದರವಾದ ಹಳ್ಳಿಯಲ್ಲಿ ಸಾವಿತ್ರಮ್ಮ ಎನ್ನುವ ಅತ್ತೆ ಮತ್ತು ಅವರ ಸೊಸೆ ಸುಮಾ ವಾಸವಾಗಿದ್ದರು. ಸಾವಿತ್ರಮ್ಮನಿಗೆ ತನ್ನ ಸಂಪ್ರದಾಯ ಮತ್ತು ಶಿಸ್ತಿನ ಬಗ್ಗೆ ತುಂಬಾ ಹೆಮ್ಮೆ ಇತ್ತು. ಸುಮಾ ನಗರದಲ್ಲಿ ಓದಿ ಬೆಳೆದವಳಾದರೂ ಹಳ್ಳಿಯ ಬದುಕಿಗೆ ಹೊಂದಿಕೊಳ್ಳಲು ತುಂಬಾ ಪ್ರಯತ್ನಿಸುತ್ತಿದ್ದಳು. ಗೌರಿ ಗಣೇಶ ಹಬ್ಬದ ಸಮಯ ಬಂದಿತ್ತು. ಸಾವಿತ್ರಮ್ಮನಿಗೆ ಎಲ್ಲವೂ ಅಚ್ಚುಕಟ್ಟಾಗಿ ನಡೆಯಬೇಕು ಎಂಬ ಹಠ. ನೋಡು ಸುಮಾ, ನಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಅಂದರೆ ಅಕ್ಕಪಕ್ಕದ ಮನೆಯವರಿಗೆ ಅದರ ಪರಿಮಳ ಬರಬೇಕು, ಅಷ್ಟು ರುಚಿಯಾಗಿರಬೇಕು ಎಂದು ಜವಾಬ್ದಾರಿ ನೀಡಿದರು. ಸುಮಗೆ ಅಡುಗೆ ಬರುತ್ತಿತ್ತಾದರೂ ಅತ್ತೆಯ ಅಳತೆಗೋಲಿಗೆ ತಲುಪುವುದು ಸುಲಭವಾಗಿರಲಿಲ್ಲ. ಹಬ್ಬದ ಹಿಂದಿನ ದಿನ ರಾತ್ರಿ ಸುಮಗೆ ಒಂದು ಉಪಾಯ ಹೊಳೆಯಿತು. ಅವಳು ಅತ್ತೆಯ ಹಳೆಯ ಅಡುಗೆ ಡೈರಿಯನ್ನು ಹುಡುಕಿ ತೆಗೆದಳು. ಅದರಲ್ಲಿ ಸಾವಿತ್ರಮ್ಮನವರ ತಾಯಿ ಬರೆದಿದ್ದ ಕೆಲವು ಗುಪ್ತ ಮಸಾಲೆ ಪದಾರ್ಥಗಳ ವಿವರವಿತ್ತು. ಸುಮಾ ಅಂದಿನ ರಾತ್ರಿಯೇ ಎಲ್ಲವನ್ನು ಸಿದ್ಧಪಡಿಸಿಕೊಂಡಳು. ಹಬ್ಬದ ದಿನ ಬೆಳಿಗ್ಗೆ ಸುಮಾ ಬೇಗ ಎದ್ದು ರಂಗೋಲಿ ಹಾಕಿ ಮನೆಯನ್ನು ಅಲಂಕರಿಸಿದಳು. ಅಡುಗೆ ಮನೆಯಿಂದ ಘಮಘಮಿಸುವ ವಾಸನೆ ಬರಲಾರಂಭಿಸಿತು. ಕಡುಬು, ಪಾಯಸ, ಚಿತ್ರಾನ್ನ, ಪ್ರತಿಯೊಂದು ಪದಾರ್ಥವನ್ನು ಅದ್ಭುತವಾಗಿ ಮಾಡಿದ್ದಳು. ಊಟಕ್ಕೆ ಕುಳಿತ ಸಾವಿತ್ರಮ್ಮ ಮೊದಲ ತುತ್ತು ಸವಿದು ಮೌನವಾದರು. ಸುಮಾ ಗಾಬರಿಯಿಂದ ಏನಾಯಿತು ಅತ್ತೆಯವರೇ, ಉಪ್ಪು ಕಡಿಮೆ ಇದೆಯೇ ಎಂದು ಕೇಳಿದಳು. ಸಾವಿತ್ರಮ್ಮನ ಕಣ್ಣಲ್ಲಿ ನೀರಿತ್ತು. ಅವರು ಹೇಳಿದರು, ಇಲ್ಲ ಸುಮಾ, ಈ ರುಚಿ ನನ್ನ ತಾಯಿ ಮಾಡುತ್ತಿದ್ದ ಅಡುಗೆಯನ್ನು ನೆನಪಿಸಿತು. ಇಷ್ಟು ವರ್ಷಗಳಲ್ಲಿ ನಾನು ಆ ರುಚಿಯನ್ನು ಮರೆತೇ ಹೋಗಿದ್ದೆ. ನೀನು ನನ್ನನ್ನು ನನ್ನ ಬಾಲ್ಯಕ್ಕೆ ಕರೆದುಕೊಂಡು ಹೋದೆ. ಅಂದಿನಿಂದ ಅತ್ತೆ ಸೊಸೆಯ ನಡುವಿನ ಸಂಬಂಧ ಸಂಪೂರ್ಣವಾಗಿ ಬದಲಾಯಿತು. ಸಾವಿತ್ರಮ್ಮ ಸುಮಗೆ ಶಿಸ್ತು ಕಲಿಸುವುದನ್ನು ಬಿಟ್ಟು ಅವಳ ಹೊಸ ಆಲೋಚನೆಗಳನ್ನು ಮೆಚ್ಚಲು ಶುರು ಮಾಡಿದರು. ಸುಮಾ ಕೂಡ ಅತ್ತೆಯ ಅನುಭವವನ್ನು ಗೌರವಿಸುತ್ತಾ ಮನೆಯ ಜವಾಬ್ದಾರಿಯನ್ನು ಪ್ರೀತಿಯಿಂದ ನಿಭಾಯಿಸಿದಳು. ಹಳ್ಳಿಯ ಜನರು ಸಾವಿತ್ರಮ್ಮನ ಅದೃಷ್ಟವೇ ಅದೃಷ್ಟ, ಇಂತಹ ಸಂಸ್ಕಾರವಂತ ಸೊಸೆ ಸಿಕ್ಕಿದ್ದಾಳೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಅತ್ತೆ ಮತ್ತು ಸೊಸೆ ಇಬ್ಬರೂ ಸೇರಿ ಮನೆಯನ್ನು ನಿಜವಾದ ಸ್ವರ್ಗವನ್ನಾಗಿ ಮಾಡಿದರು. ಈ ಕಥೆಯ ನೀತಿ, ಪ್ರೀತಿ ಮತ್ತು ಪರಸ್ಪರ ಗೌರವವಿದ್ದರೆ ಯಾವುದೇ ಎರಡು ತಲೆಮಾರುಗಳ ನಡುವಿನ ಅಂತರವನ್ನು ಸುಲಭವಾಗಿ ಅಳಿಸಬಹುದು. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಕನ್ನಡ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.